ರುದ್ರಾಣಿ, ನನ್ನ ಮಗ, ನಿನ್ನನ್ನು ನಾನು 20 ವರ್ಷಗಳಿಂದ ಹುಡುಕುತ್ತಿದ್ದೆ. ರಾಹುಲ್ ಕಣ್ಣಲ್ಲಿ ಕಣ್ಣೀರು ತುಂಬುತ್ತದೆ. ರಾಹುಲ್, ಅಮ್ಮ. ಅಷ್ಟರಲ್ಲಿ ಹಿಂಬದಿಯಿಂದ ಒಂದು ಧ್ವನಿ ಕೇಳಿಸುತ್ತದೆ. ಶಂಕರ. ಅವನಿಗೆ ಸತ್ಯ ಗೊತ್ತಾಗಬಾರದು. ಎಲ್ಲರೂ ತಿರುಗಿ ನೋಡುತ್ತಾರೆ. ಕತ್ತಲೆಯಿಂದ ಒಬ್ಬ ವ್ಯಕ್ತಿ ಹೊರಗೆ ಬರುತ್ತಾನೆ. ಬಾಬಾ ಬೆಚ್ಚಿ ಬೀಳುತ್ತಾನೆ. ಬಾಬಾ, ಶಂಕರ, ನೀನು ಇನ್ನೂ ಬದುಕಿದ್ದೀಯಾ? ಮಯೂರ್ ಮುಂದೆ ಬರುತ್ತಾನೆ. ಮಯೂರ್, ನೀವೇನಾ ರುದ್ರಾಣಿಯ ಕೊಲೆಗಾರ? ಶಂಕರ ನಗುತ್ತಾನೆ. ಶಂಕರ, ಕೊಲೆಗಾರ? ಹೌದು, ಆದರೆ ಕತೆ ನಿಮ್ಗೆ ಗೊತ್ತಿರುವ ಹಾಗಿಲ್ಲ. ಪಲ್ಲವಿ ಭಯದಿಂದ ಮಯೂರ್ನ ಹಿಂದೆ ನಿಲ್ಲುತ್ತಾನೆ. ಪಲ್ಲವಿ, ಹಾಗಾದರೆ ರುದ್ರಾಣಿಗೆ ಏನಾಯ್ತು? ಶಂಕರ ನಿಧಾನವಾಗಿ ಹೇಳುತ್ತಾನೆ. ಶಂಕರ, ಅವಳು ಸಾಯುವ ಮೊದಲು ತನ್ನ ಮಗುವನ್ನು ಉಳಿಸಬೇಕೆಂದು ನನ್ನ ಬಳಿ ಬೇಡಿಕೊಂಡಿದ್ದನು. ರಾಹುಲ್ ಬೆಚ್ಚಿ ಬೀಳುತ್ತಾನೆ. ರಾಹುಲ್, ನನ್ನನ್ನ? ಶಂಕರ ತಲೆ ತಗ್ಗಿಸುತ್ತಾನೆ. ಶಂಕರ, ಹೌದು, ನೀನೇ ರುದ್ರಾಣಿಯ ಮಗ. 20 ವರ್ಷಗಳ ಹಿಂದೆ ರುದ್ರಾಣಿ ತನ್ನ ಕುಟುಂಬದ ಭಯಾನಕ ರಹಸ್ಯವನ್ನ ಹೊರಗೆ ತರುವ ನಿರ್ಧಾರ ಮಾಡಿದ್ದಳು. ಅವಳ ಬಳಿ ವೀರೇಂದ್ರ ಮತ್ತು ದೇವರಾಜ್ ಮಾಡಿದ ಅಪರಾಧಗಳ ದಾಖಲೆಗಳಿದ್ದವು. ಆದರೆ ಅವರು ರುದ್ರಾಣಿಯನ್ನ ತಡೆಯಲು ಪ್ರಯತ್ನಿಸಿದರು. ಶಂಕರ ಹೇಳುತ್ತಾನೆ, ಆ ರಾತ್ರಿ ನಾನು ರುದ್ರಾಣಿಯನ್ನ ಉಳಿಸಲು ಹೋಗಿದ್ದೆ, ಆದರೆ ನೀನು ಅವಳನ್ನ ಉಳಿಸಲಿಲ್ಲ. ಶಂಕರ ಕಣ್ಣೀರಿನಿಂದ, ನಾನು ತಡವಾಗಿ ಬಂದೆ. ಅವನು ರಾಹುಲ್ ಕಡೆ ನೋಡುತ್ತಾನೆ. ಸಾಯುವ ಮೊದಲು ರುದ್ರಾಣಿ ನಿನ್ನನ್ನು ನನ್ನ ಕೈಗೆ ಕೊಟ್ಟಳು. ರಾಹುಲ್ ಬಾಬಾಲ ಕಡೆ ತಿರುಗುತ್ತಾನೆ. ರಾಹುಲ್, ಹಾಗಾದ್ರೆ ಬಾಬಾ ಇಷ್ಟು ವರ್ಷ ನನಗೆ ಸತ್ಯ ಯಾಕೆ ಹೇಳಲಿಲ್ಲ? ಬಾಬಾ ಕಣ್ಣೀರನ್ನು ಒರೆಸಿಕೊಡುತ್ತಾನೆ. ಬಾಬಾ, ನಿನ್ನನ್ನು ಬದುಕಿಸಲು. ರಾಹುಲ್, ಯಾರಿಂದ? ಬಾಬಾ ನಿಧಾನವಾಗಿ ಹೇಳುತ್ತಾನೆ. ಬಾಬಾ, ರುದ್ರಾಣಿಯ ಕುಟುಂಬದವರಿಂದ. ಬಾಬಾ, ಅವರು ನಿನ್ನನ್ನು ಹುಡುಕುತ್ತಿದ್ದರು, ಅದಕ್ಕಾಗಿ ನಿನ್ನ ಗುರುತನ್ನು ಮರೆಮಾಡಲಾಯಿತು. ಮಯೂರ್ ಅಚ್ಚರಿಯಿಂದ ನೋಡುತ್ತಾನೆ. ಮಯೂರ್, ಹಾಗಾದ್ರೆ ಈ ಭೂತ ಬಂಗಲೆಯಲ್ಲಿದ್ದ ಎಲ್ಲ ಘಟನೆಗಳು? ಬಾಬಾ ರುದ್ರಾಣಿಯ ಆತ್ಮದ ಕಡೆ ನೋಡುತ್ತಾನೆ. ಬಾಬಾ, ಅವಳು ಕೆಟ್ಟ ಆತ್ಮವಲ್ಲ, ಅವಳು ತನ್ನ ಮಗನನ್ನು ಹುಡುಕುತ್ತಿದ್ದ ತಾಯಿ. ರುದ್ರಾಣಿಯ ಆತ್ಮ ನಿಧಾನವಾಗಿ ರಾಹುಲ್ ಹತ್ತಿರ ಬರುತ್ತದೆ. ರುದ್ರಾಣಿ, ನಾನು ನಿನ್ನನ್ನು ಎಂದಿಗೂ ಬಿಟ್ಟು ಹೋಗಲಿಲ್ಲ. ರಾಹುಲ್ ಕಣ್ಣೀರಿನಿಂದ ಅವಳ ಕಡೆ ನೋಡುತ್ತಾನೆ. ರಾಹುಲ್, ನನ್ನನ್ನು ಕ್ಷಮಿಸುವ ಅಮ್ಮ. ರುದ್ರಾಣಿ ಅವನ ತಲೆಯ ಮೇಲೆ ಕೈ ಇಡುತ್ತಾಳೆ. ರುದ್ರಾಣಿ, ನನಗೆ ಸೇಡು ಬೇಡ, ನನಗೆ ನ್ಯಾಯ ಬೇಕು. ಅವಳು ಒಂದು ಹಳೆಯ ದಾಖಲೆಗಳ ಪೆಟ್ಟಿಗೆಯನ್ನು ತೋರಿಸುತ್ತಾಳೆ. ರುದ್ರಾಣಿ, ಇದರಲ್ಲಿದೆ ಎಲ್ಲ ಸತ್ಯ. ಮಯೂರ್ ಪೆಟ್ಟಿಗೆಯನ್ನು ತೆರೆಯುತ್ತಾನೆ. ಅದರೊಳಗೆ ವೀರೇಂದ್ರ ಮತ್ತು ದೇವರಾಜ್ ಮಾಡಿದ ಅಪರಾಧಗಳ ಎಲ್ಲಾ ದಾಖಲೆಗಳು. ಪಲ್ಲವಿ ಆಶ್ಚರ್ಯದಿಂದ, ಪಲ್ಲವಿ, ಇಷ್ಟು ವರ್ಷ ಇದನ್ನೆಲ್ಲ ಇಲ್ಲಿ ಅಡಗಿಸಿಟ್ಟಿದ್ರಾ? ಶಂಕರ ತಲೆ ಆಡಿಸುತ್ತಾನೆ. ಶಂಕರ, ನಾನು ಈ ದಾಖಲೆಗಳನ್ನು ಪೊಲೀಸರಿಗೆ ಕೊಡಲು ಪ್ರಯತ್ನಿಸಿದ್ದೆ, ಆದರೆ ಹಠಾತ್ ಹೊರಗಿನಿಂದ ಪೊಲೀಸ್ ಸೈರನ್ ಕೇಳಿಸುತ್ತದೆ. ಎಲ್ಲರೂ ಬಾಗಿಲಿನ ಕಡೆ ನೋಡುತ್ತಾರೆ. ಮಯೂರ್ ನಗುತ್ತಾನೆ. ಮಯೂರ್, ಈ ಬಾರಿ ಸತ್ಯವನ್ನು ಯಾರಿಂದಲೂ ಮರೆಮಾಡಲು ಸಾಧ್ಯವಿಲ್ಲ. ರುದ್ರಾಣಿಯ ಆತ್ಮ ನಿಧಾನವಾಗಿ ಮಾಯವಾಗಲು ಶುರುವಾಗುತ್ತದೆ. ರಾಹುಲ್ ಕೂಗುತ್ತಾನೆ. ರಾಹುಲ್, ಅಮ್ಮ. ರುದ್ರಾಣಿ ಕೊನೆಯ ಬಾರಿ ನಗುತ್ತಾಳೆ. ರುದ್ರಾಣಿ, ನನ್ನ ಮಗ, ಈಗ ನೀನು ಸುರಕ್ಷಿತ. ಅವಳು ಬೆಳಕಿನೊಳಗೆ ಮಾಯವಾಗುತ್ತಾಳೆ. ಆದರೆ ಬಾಬಾ ನೆಲದ ಮೇಲೆ ಬಿದ್ದಿದ್ದ ಒಂದು ಹಳೆಯ ಫೋಟೋವನ್ನು ಎತ್ತಿಕೊಡುತ್ತಾನೆ. ಫೋಟೋದ ಹಿಂದೆ ಒಂದು ಸಾಲು ಬರೆಯಲಾಗಿದೆ. ರುದ್ರಾಣಿಯ ಸಾವಿನ ಹಿಂದೆ ಇನ್ನೊಬ್ಬನಿದ್ದಾನೆ. ಬಾಬಾ ಬೆಚ್ಚಿ ಬೀಳುತ್ತಾನೆ. ಬಾಬಾ, ಇದು ಸಾಧ್ಯವಿಲ್ಲ. ನಿರೂಪಣೆ: ರುದ್ರಾಣಿಯ ಸತ್ಯ ಬಹುತೇಕ ಹೊರಬಂದಿತ್ತು, ಆದರೆ ಕೊನೆಯ ರಹಸ್ಯ ಇನ್ನೂ ಉಳಿದಿತ್ತು. ಮುಂದುವರಿಯುತ್ತದೆ. ಭಾಗ 10, ಅಂತಿಮ ಭಾಗ. ಭೂತ ಬಂಗಲೆಯ ಕೊನೆಯ ರಾತ್ರಿ.